ಕಷ್ಟ ಆಗುತ್ತೆ. ನಾವು ನೀವು ಅವ್ರನ್ನ ಕೋಟಿಗೊಬ್ಬ ಅಂತ ತೋರಿಸಿದ್ದೀರಾ. ಸೊ ನಾವೆಲ್ಲರೂ ಹೇಳ್ತಿರೋದಂದರೆ ಅಭಿಮಾನಿಗಳ ಪರವಾಗಿ ನಾನು ಹೇಳ್ತಿರೋದೇನು ಅಂತಂದರೆ ಅವರು 7 ಕೋಟಿಗೊಬ್ಬರು. ಸೊ ಆ ಕೋಟಿಗೊಬ್ಬನ ನೆನಪುಗಳನ್ನ ಶೇರ್ ಮಾಡೋದಾದರೆ, ಜೊತೆಗೆ ಆ ಕೋಟಿಗೊಬ್ಬ ಸಿನಿಮಾ ಸ್ಟಾರ್ಟ್ ಆದಾಗ ಅಫ್ಕೋರ್ಸ್ ಈಗ ಕೋಟಿಗೊಬ್ಬ ಅಂತ ಬರ್ತಿರ್ಬೇಕಿದ್ರೆ ನಮಗೆ ಆ್ಯಸ್ ಎ ಹೆಣ್ಮಕ್ಳಾಗಿ ಶಿಳ್ಳೆ ಹೊಡಿಬೇಕು ಅಂತ ಅನಿಸುತ್ತೆ. ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ಅಂತ ಹೇಳಿದ್ದಾರೆ ಅವರು. ಅಫ್ಕೋರ್ಸ್ ಇವತ್ತು ವುಮೆನ್ಸ್ ಡೇ, ಅವರು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುವಂಥದ್ದೇ. ಮತ್ತು ಅತ್ಯಂತ ಫ್ಯಾನ್ ಫಾಲೋಯಿಂಗ್ ಇದ್ದಿದ್ದು ಹೆಣ್ಮಕ್ಳಲ್ಲಿ ಅವ್ರಿಗೇನೆ ಇದ್ದಿದ್ದು ಜಾಸ್ತಿ. ಸೊ ಈ ಒಂದು ಸಂದರ್ಭದಲ್ಲಿ ಕೋಟಿಗೊಬ್ಬ ಸಿನಿಮಾ ಸ್ಟಾರ್ಟ್ ಆಗಿದ್ರ ಬಗ್ಗೆ ಮತ್ತು ಆ ಒಂದಷ್ಟು ಇನ್ಸಿಡೆಂಟ್ಸ್ ಯಾರಿಗೂ ಹೇಳ್ಕೊಳ್ದೇ ಇರೋವಂಥದ್ದು ಹೇಳೋದಾದರೆ ಸರ್, ನಮಗಂತೂ ಅವ್ರ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನ ಕೇಳಬೇಕು ಅಂತ ತುಂಬಾ ಇಂಟ್ರೆಸ್ಟು. ಸೊ ಒಂದಷ್ಟು ಹೇಳೋದಾದ್ರೆ ಆಗಲೇ ನಾನು ಸ್ಟೇಜ್ ಮೇಲೆ ಹೇಳಿದ್ದೀನಿ, ಅವ್ರ ಬಗ್ಗೆ ಹೇಳಬೇಕು ಅಂದರೆ 5 ನಿಮಿಷ 10 ನಿಮಿಷ ಅರ್ಧ ಗಂಟೆಲಿ ಸಾಲೋದಿಲ್ಲ. ಇಡೀ ದಿವಸನೂ ಹೇಳುವಂಥದ್ದು ವಿಷಯಗಳಿದೆ. ಒಂದೊಂದು ವಿಷಯ ಹೇಳ್ತೀನಿ. ಕೋಟಿಗೊಬ್ಬ ಸಿನಿಮಾ ಮಾಡಬೇಕು ಅಂದಾಗ ಬಾಬು ಅವರು ನಾವು ತಗೊಂಬಂದು ಈ ಸಿನಿಮಾ ಮಾಡಬೇಕು ಅಂದಾಗ ಈ ಸಿನಿಮಾ ಮಾಡಬೇಕಾ ಅಂತ ಕೇಳಿದ್ರು. ಆ ಒಂದು ವಿಷಯದಲ್ಲಿ ಆದಾಗ ನಾವು ವಿ ಶುಡ್ ಅಪ್ರಿಷಿಯೇಟ್ ಕೀರ್ತಿ ಮೇಡಮ್ನ, ಅವ್ರ ಮಗಳು ಕೀರ್ತಿ ಅವರು ಇದ್ದಾರಲ್ಲ, ಆಗಲೇ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದನ್ನು ಅಭ್ಯಾಸ ತೊಡಗಿಸ್ಕೊಂಡಿದ್ರು. ಸೊ ಅದು ಮಾಡಿದಾಗ ಇದು ಮಾಡಬೇಕು ಅಂದಾಗ ಮಾಡ್ತೀನಿ ಅಂತಿದ್ದಾರೆ ಅಂದ ತಕ್ಷಣ ನಾವು ಕೀರ್ತಿಗೆ ಹೇಳಿದೆ, ಅಮ್ಮ ಚೆನ್ನಾಗಿದೆ ಹೆಂಗೆ ಅಂದ ತಕ್ಷಣ ಅವ್ರಿಗೆ ಇದ್ದಿದ್ದಂಥ ಕಾನ್ಫಿಡೆನ್ಸ್ ಇದೆಯಲ್ಲ ಕೀರ್ತಿಯವ್ರಿಗೆ, ಇಲ್ಲ ಇದು ಪಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾಗಣ್ಣ ಸ್ಟೈಲಿಶ್ ಆಗಿ ಮಾಡ್ತಾರೆ, ಅವ್ರನ್ನ ನೋಡೋಕ್ಕೆ ಮಾಡ್ತಾರೆ ಅಂತೆಲ್ಲ ಅವರು ಖುಷಿಯಾಗಿರೋದು ಅವ್ರಿಗೆ. ಸೊ ಕೊನೆಗೆ ಅವ್ರನ್ನ ಮಾಡಿಸಿ ಕೊನೆಗೆ ಹೇಳಿದ್ವಿ, ಮಾತಾಡ್ಬಿಡಿ ಮೇಡಮ್ ಹತ್ರ, ಸಾರ್ ಹತ್ರ ಮಾತಾಡ್ಬಿಡಿ. ಸೊ ಅವ್ರು ಮಾಡಿ ಕನಿಸ್ರಿ, ಪಪ್ಪ ಈ ಶುಡ್ ಡೂ ದಿಸ್ ಅಂತ ಹೇಳಿದ್ಮೇಲೆ ಹೌದಾ ಮಾಡಬೇಕಂತ ಅವರು ರಜನಿಕಾಂತ್ ಅವ್ರು ಮಾಡಿದ ಸಿನಿಮಾ ಅಲ್ವಾ, ಮಾಡೋದು ಹೇಗೆ ಏನು ಅಂತ ಕೊನೆಗೆ ನಾವು ಮಾಡಿ ಟೈಟಲ್ನಲ್ಲಿ ಆಗಲೇ ನಾವು ರೆಡಿ ಮಾಡ್ಕೊಂಬಿಟ್ಟಿದ್ವಿ ನಾವು. ಅಂದ ತಕ್ಷಣ ಏನು ಕೋಟಿಗೊಬ್ಬನ ಟೈಟ್ಲು ಅಂದರು. ಯಾಕೆ ಸರ್ ಚೆನ್ನಾಗಿಲ್ವ ಅಂದ. ಅಲ್ಲಪ್ಪ ಇದು ಕೋಟಿಗೊಬ್ಬ ಇಟ್ಸ್ ಅಂದೆ ನಾನು, ಸರ್ ಇಟ್ ವಿಲ್ ಬಿ ವೈಡರ್ ಫಿಲ್ಮ್, ದಿ ಟೈಟ್ಲ್ ಆಲ್ಸೋ ಶುಡ್ ಬಿ ವೈಡರ್ ಆಗಿರಬೇಕು, ಚೆನ್ನಾಗಿರುತ್ತೆ ಹಂಗೆ ಅಂದಾಗ ಎಲ್ಲರೂ ಒಂದೇ ಇದರಿಂದ ಹೇಳ್ತಾರಲ್ಲ, ವಿತ್ ಒನ್ ಗೋ ಎಲ್ಲರೂ ಒಪ್ಕೊಂಡು ಕೋಟಿಗೊಬ್ಬ ಮಾಡಬೇಕು. ಆಗಲೇ ಹೇಳಿದಾಗ ನಾನು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ಬಂದರು, ಏನು ಸರ್ ಕೋಟಿಗೊಬ್ಬ ಇದು ಮಾಡ್ತಿದ್ದೀರಾ, ಭಾಷೆ ಮಾಡ್ತಾಯಿದ್ದೀರಾ ರೀಲ್ಸ್ ಬೇಕಂದ್ರೆ. ನಾನು ಆ ಕಡೆ ಈ ಕಡೆ ನೋಡಿ ಮಾತಾಡ್ತಾ ಇರಲಿಲ್ಲ ನಾನು ಜಾಸ್ತಿ. ನಿಮ್ಗೆ ಗೊತ್ತು, ನೀವು ಮಾತಾಡೋದು ನಾನು ಭಾಳ ಸರಿ ಏನು ಹೇಳ್ಬೇಕು ಅಂತ ಗೊತ್ತಾ. ನಾನು ಹೇಳಿದೆ, ನೋಡಪ್ಪ ವಿಷ್ಣು ಸರ್ ಜೊತೆ ಸಿನಿಮಾ ಮಾಡ್ತಾಯಿದ್ದೀವಿ, ಕೋಟಿಗೊಬ್ಬ ಸಿನಿಮಾ ಮಾಡ್ತಾಯಿದ್ದೀವಿ, ನೀವು ಕೋಟಿಗೊಬ್ಬ ಸಿನಿಮಾ ನೋಡಿ ಆವತ್ತಿನ ದಿವಸ ಮಾತಾಡಿ ಅಂತ ಹೇಳಿದೆ ನಾನು. ಆದಾಗ ಆ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆಗಿದ್ದ ದಿವಸ ಎಂಜಾಯ್ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರ ನೀವು. ಆಮೇಲೆ ನೀವು ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ, ಏನಂದರೆ ವಿಷ್ಣು ಸಾರ್ ಅವರು ಹೆಣ್ಮಕ್ಳು ಕೊಡ್ತಾ ಇದ್ದಂಥ ಗೌರವ ಇದೆಯಲ್ಲ, ಅದು ಭಾಳ ಅದು ವಿಷಯ. ಒಂದು ಸರಿ ವಿಷ್ಣು ಸಾರು ನಾವೆಲ್ಲ ಮದ್ರಾಸಿಂದ ಟ್ರೈನಲ್ಲಿ ಬರ್ತಾಯಿದ್ವಿ, ಶತಾಬ್ದಿಲಿ ನಾವು ಬರ್ತಾಯಿದ್ವಿ. ಬರುವಾಗ ನಾವು ನನ್ನ ಮಗಳು ಇನ್ನೂ ಚಿಕ್ಕವಳುವಾಗ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇರೋದು. ನಮ್ಮ ಶ್ರೀಮತಿಯವರು ನಮ್ಮ ಫಾದರು ಇದ್ದರು ಅವಾಗ. ಅವ್ರ ಜೊತೆಗೆ ಬರ್ತಾ ಇದ್ದಾಗ ನಮ್ಮ ಮುಂದೆಗಡೆ ವಿಷ್ಣು ಸಾರ್ ಇದ್ರು, ಹಿಂದ್ಗಡೆ ಕೂತು, ಆಮೇಲೆ ನನ್ನ ಮಗಳೂ ಆ ಕಡೆ ಈ ಕಡೆ ರೋನಲ್ಲಿ ಕೂತಿದ್ರು. ನಮ್ಮ ಮಿಸ್ಸಸ್ನ ಎಲ್ಲ ಮಾತಾಡ್ಕೊಂಡು ಎಲ್ಲ ಬಂದು ಮಾತಾಡ್ತಾಯಿದ್ವಿ. ನಮ್ಮ ಮಗಳು ಬಂದ ತಕ್ಷಣ ಪಾಪ ಇಲ್ಲಿ ಅಂದ ತಕ್ಷಣ, ನೋಡು ನಿಮ್ಮಮ್ಮ ನೋಡು ಎಷ್ಟು ಚೆನ್ನಾಗಿ, ಯಾಕಂದರೆ ನಮ್ಮ ಶ್ರೀಮತಿಯವರು ಇಷ್ಟಾಗಲ್ಲ ಕುಂಕುಮ ಇಟ್ಕೋತಾರೆ, ನೋಡಿ ಗಮನಿಸಿದ್ದಾರೆ ಇಲ್ಲ ಗೊತ್ತಿಲ್ಲ, ಇಷ್ಟಾಗಲ್ಲ ದೊಡ್ಡ ಕುಂಕುಮ ಇಟ್ಕೋತಾರೆ, ನೋಡಿ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ದೊಡ್ಡ ಕುಂಕುಮ ಇಟ್ಕೊಂಡು, ನೀನು ಕುಂಕುಮ ಇಟ್ಕೊಂಡಿಲ್ಲ ಅಂತ. ಅಂಕಲ್ ಸ್ಕೂಲ್ಗೆಲ್ಲ ಹಾಕೊಂಡು ಹೋಗಂದೆ, ಸ್ಕೂಲಿಂದ ಅದೇ ಇಟ್ಕೊಳಕ್ಕೆ ಏನಂತೆ ಅಂದ ತಕ್ಷಣ ಅವಾಗ ಮಾಯಿ ಅಂದ್ಬಿಟ್ಟು ಮೇಡಮ್ನ ಕರೀತಾರೆ, ಬಾಬಿ ಅವ್ರನ್ನ ಕರೆದ್ಬಿಟ್ಟು ಅಂದ ತಕ್ಷಣ ಇದು ಕೊಡಿ ಅಂದ ತಕ್ಷಣ ಮೇಡಮ್ ಯಾವಾಗಲೂ ಪರ್ಸಲ್ಲಿ ಇಟ್ಕೊಳ್ಳೋರು ಸ್ಟಿಕ್ಕರ್ಸ್ ನಮ್ಮ ಹೆಣ್ಮಕ್ಳಿಗೆ. ಅದು ತೆಗೆದ್ಬಿಟ್ಟು ಹಿಂಗೆ ಸ್ಟಿಕ್ಕರ್ ಕೊಟ್ಟಿದ ತಕ್ಷಣ ಇಟ್ಕೊಂಡು ನೀನು ನೋಡಿ ನಿಮ್ಮ ಅಮ್ಮ ಇಟ್ಕೊಂಡಿದ್ದೆ, ನಿಮ್ಮ ಅಪ್ಪನ ಅಷ್ಟು ದೊಡ್ಡದು ಇಟ್ಕೊಳ್ದಾರೆ ಪರವಾಗಿ ಇಟ್ಕೊಂಡು ನೀನು ಅಂತ ನನ್ನ ಮಗಳಿಗೆ ಕೊಟ್ಟರು. ಅಂದರೆ ಆ ಸಂಸ್ಕಾರವನ್ನು ಬೆಳೆಸೋದಿದೆಯಲ್ಲ, ಚಿಕ್ಕ ವಯಸ್ಸಿಂದನೇ ನಾವು ಬೆಳೆಸಬೇಕು ಅನ್ನೋದನ್ನು ಹೇಳೋದು. ಅದಕ್ಕೆ ಅಂದ ತಕ್ಷಣ ಇಂಡಿಯನ್ ಟ್ರೆಡಿಷನ್ ಬಗ್ಗೆ ಆಗಲಿ, ಕಲ್ಚರ್ ಬಗ್ಗೆ ಆಗಲಿ ಅವ್ರಿಗೆ ಭಾಳ ಇತ್ತು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಂದರೆ ಹೇಳ್ಬೋದಾ, ನಾವು ಇದರಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ, ಅಲ್ಲಿ BGS ಹಾಸ್ಪಿಟ್ಲಲ್ಲಿ ಮೈಸೂರಲ್ಲಿ ಮಾಡ್ತಾಯಿದ್ವಿ, ವಿಷ್ಣು ಸೇನಾ ಸಿನಿಮಾ ಮಾಡ್ತಾಯಿದ್ದಾಗ. ಅಲ್ಲೇನಾಗೋದು, ಅಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸಿಂಗ್ ಸ್ಟಾಫು ಎಲ್ಲ ಹೆಣ್ಮಕ್ಳು ಇರೋಲ್ಲ, ಎಲ್ಲರೂ ಡ್ಯೂಟಿ ಮೇಲೆ ಇದ್ರೂ, ಅಲ್ಲಿ ಡ್ಯೂಟಿ ಮೇಲೆ ಇದ್ರೂ ಮಧ್ಯದಲ್ಲಿ ಓಡ್ ಬಂದ್ಬಿಟ್ಟು ಒಂದು ಫೋಟೋ ತಗೋಬೇಕಣೆ ಅನ್ನೋರು, ಅಲ್ಲೆಲ್ಲ ಓಡ್ ಬರೋರು. ಬಂದರೆ ಇವ್ರು ಹಿಂಗೆ ನೋಡೋರು, ಹಿಂಗೆ ಅನ್ನೋರು, ಯಾಕೆ ಫೋಟೋ ತಗೋತೀರ ಅಂತ. ಅದರಲ್ಲಿ ಯಾರು ನಿಂತಿದ್ರೆ ನೀನು ಬಂದರೆ ಒಬ್ಬರು ತಗೊಳ್ಳೋರು. ಇವ್ರಿಗೆ ಯಾರಿಗೂ ಅರ್ಥ ಆಗ್ತಾಯಿರಲಿಲ್ಲ ಏನು ಅಂದರೆ ಅಂದ ತಕ್ಷಣ ಅವಾಗ ಅಂದ ತಕ್ಷಣ ಏನೇ ನಿನ್ನ ಮಾತ್ರ ತೊಗೊಂಡು ನನ್ನ ಫೋಟೋ ತೆಗಿಲ್ಲ ಅಂದರೆ ಅವಾಗ ಹೇಳೋದಾಗ ನಮ್ಮ ಹುಡುಗರು ಹೇಳಿದೆ, ಇಲ್ಲ ಹಣೆಗೆ ಇಟ್ಕೋಬೇಕು. ಅವಾಗ ಹುಡುಗ ಏನು ಸ್ಟಿಕ್ಕರ್ ಇದೆ ಕೊಡು ಅಂತ. ಆ ಹೆಣ್ಮಕ್ಳು ಸ್ಟಿಕ್ಕರ್ ಸರ್ ಒಂದು ಫೋಟೋ ಅಂದೆ, ನೋಡಮ್ಮ ಈ ಲಕ್ಷ್ಮಣ ಬನ್ನಿ ಅಂತ. ಅವಾಗ ಏನಾಗೋಯ್ತು, ಅದು ಮಾರನೇ ದಿವಸದಿಂದ ಆ ಫೋಟೋ ತಗೋಬೇಕಂದ್ರೆ ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಯಾವುದೇ ಕ್ಯಾಸ್ಟ್ ಕ್ರೀಡ್ ಬಗ್ಗೆ ಅವರು ಇದಿರಲ್ವಲ್ಲ ಅಂಥದ್ರಲ್ಲಿ ಪಾಪ ಎಲ್ಲ ಬಂದು ಹೆಣ್ಮಕ್ಳು ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ಟು ಹಣೆಗೆ ಇಟ್ಕೊಂಡ್ಬಿಟ್ಟು ಬಂದು ಫೋಟೋ ತೆಗೆಸ್ಕೊಳ್ಳೋರು ವಿಷ್ಣುವ್ರ ಹತ್ರ. ಅದು ಮೈಸೂರು BGS ಅಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಇದು ಹೇಗಿತ್ತು, ಹವಾ ಹೇಗಿತ್ತು ಕೋಟಿಗೊಬ್ಬನದ್ದು ಅಂತ ನೀವೆಲ್ಲ ನೋಡಿದರೆ ಮಾಧ್ಯಮದವ್ರಿಗೆಲ್ಲ ನಾವು ಭಾಳ ಥ್ಯಾಂಕ್ಸ್ ಹೇಳಬೇಕು. ಆವತ್ತಿನ ದಿವಸ ಕೊಟ್ಟಂಥ ಪ್ರೋತ್ಸಾಹ ಇವತ್ತು ಕೊಡ್ತಾ ಇದ್ದೀರಾ, ಇವತ್ತು ಕೊಟ್ಟು ನೋಡಿ, ಇವತ್ತು ಈ ಪ್ರೋತ್ಸಾಹಕ್ಕೆ ನಿಮ್ಮ ಇದಕ್ಕೆಲ್ಲ ನಾವು ಚಿರಋಣಿ ನಾವು. ಯಾಕಂದರೆ ಮಾಧ್ಯಮ ಇಲ್ಲ ಅಂದರೆ ಯಾರೂ ಇಲ್ಲ, ಮಾಧ್ಯಮದಿಂದ ಬೆಳೆದಿರ್ತಕ್ಕಂಥದ್ದು. ಎಲ್ಲ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಮಾಧ್ಯಮದಿಂದ ಬೆಳೆಸಿದ್ದೀರಾ. ಆ ಕೋಟಿಗೊಬ್ಬನ ಬೆಳೆಸಿರೋದು ಮಾಧ್ಯಮದವರು ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ತೀನಿ ನಾನು.
ನೀವು ನಂಬಲ್ಲ, ಕಲ್ಪನಾ ಥಿಯೇಟರ್ ರಿಲೀಸ್ ಆದಾಗ ಹೆಚ್ಚು ಕಮ್ಮಿ ಒಂದು ವಾರ ಪೊಲೀಸ್ ವ್ಯಾನ್ ಇತ್ತು. ಸಚ್ ಎ ಬಿಗ್ ಕ್ರೌಡ್. ಆ ಥಿಯೇಟ್ರ್ನಲ್ಲಿ ಇದ್ದಂಥ ಕ್ರೌಡ್ ಹಂಗಿತ್ತು. ಟಿಕೆಟ್ ಆ ಲೆವೆಲ್ಗೆ ಟಿಕೆಟ್ ಸೇಲ್ ಆಗಿದೆ. ಬೆಂಗಳೂರು ಆಗಿರ್ಬೋದು, ಮೈಸೂರು, ಹಾಸನ, ಮಂಡ್ಯ, ಹುಬ್ಳಿ, ಧಾರವಾಡ, ಬೆಳಗಾಂ ಎಲ್ಲ ಕಡೆನೂ ಒಂದೇ ಈವನ್ ಆಗಿ ಒಪಿನಿಯನು, ಈವನ್ ಆಗೇ ಕಲೆಕ್ಷನ್ಸ್ ಇತ್ತು. ಆ ಹೆವಿ ಕ್ರೌಡ್ ಇತ್ತಲ್ಲ, ಆ ಕ್ರೌಡನ್ನು ನೋಡೋದೇ ಆ ಕ್ರೌಡೇ ಭಾಳ ಅದ್ಭುತವಾದ ಕ್ರೌಡ್ ಇತ್ತು ಅದು. ಸರ್, ಇನ್ನು ಸ್ಮಾರಕದ ವಿಚಾರವಾಗಿ ಮಾತಾಡೋದಾದ್ರೆ ಅದು ಎಷ್ಟು ನೋವಾಗಿದೆ. ಜೊತೆಗೆ ಈಗ ಕರ್ನಾಟಕ ರತ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳೋದು. ನಿಜವಾಗ್ಲೂ ಕರ್ನಾಟಕ ರತ್ನ ನಿಜವಾಗ್ಲೂ ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅದನ್ನು ನಮ್ಮ ಚಿತ್ರರಂಗದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ನಾವೆಲ್ಲ ಅಪೀಲ್ ಮಾಡಿದಾಗ ಅದನ್ನು ಮಾಡಿದ್ದಾರೆ. ಅದನ್ನು ಸಮಾರಂಭ ಇಷ್ಟರಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅದು ಸಲ್ಲಬೇಕಾಗಿರೋದು ವಿಷಯನೇ ಅದು. ನಿಜವಾಗ್ಲೂ ಅಟ್ಲೀಸ್ಟ್ ನಾಟ್ ಬಟ್ ಲೇಟ್ ಅನ್ನೋದು, ನೆವರ್ ನನಕ್ಕಿಂತ ಲೇಟ್ ಆಗಿ ಆದರೂ ಈಗ ಅಟ್ಲೀಸ್ಟ್ ಈಗಾದರೂ ಗುರುತಿಸಿ ಇದು ಮಾಡ್ತಿದ್ದಾರೆ. ಸರ್ಕಾರಕ್ಕೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಅಭಿಮಾನಿಗಳ ಆಸೆ ನೆರವೇರ್ತಾ ಇದೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ವರ್ಡ್ ಏನಾದರೂ ಹೇಳೋದಿದ್ರೆ ಸರ್ ಅವ್ರ ಬಗ್ಗೆ, ಸಾಹಸ ಸಿಂಹ ಅಂದರೆ ಏನು ನಿಮ್ಮ ಪ್ರಕಾರ? ಸಾಹಸ ಸಿಂಹ ಅಂದರೆ ಡಿಸಿಪ್ಲಿನ್, ಶಿಸ್ತಿನ ಸಿಪಾಯಿ ಅನ್ನೋದಿದೆಯಲ್ಲ. ಆಮೇಲೆ ವರ್ಕ್ ವಿತ್ ಪ್ಲೆಷರ್ ನಾಟ್ ವಿತ್ ಪ್ರೆಷರ್ ಅಂತಿದೆಯಲ್ಲ, ಈ ಎರಡು ಇದನ್ನು ಬರೆದಿದ್ದೀನಿ. ಇದನ್ನು ನೋಡಿದಾಗ ನೀವು ಎಫರ್ಟ್ಸ್ ನೆವರ್ ಫೇಲ್ಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ದಿ ಶೋ ಮಸ್ಟ್ ಗೋ ಆನ್ ಅಂತ. ಒಬ್ಬರು ಡೈರೆಕ್ಟರ್ನ ಹೇಗೆ ಕಾಣ್ತಾ ಇದ್ರು ಸರ್ ಅವರು? ಅಂದರೆ ನೀವು ಏಜಲ್ಲಿ ಅವ್ರಿಗಿಂತ ತುಂಬ ಚಿಕ್ಕವ್ರು ಅಂತ ಅನಿಸುತ್ತೆ. ಸೊ ಅವಾಗೆಲ್ಲ ಎಷ್ಟು ಡಿಸಿಪ್ಲಿನ್ ಇತ್ತು ಅಂತಂದರೆ ಡೈರೆಕ್ಟರ್ ಹೇಳಿದ್ದೇ ವೇದವಾಕ್ಯ ಅನ್ನೋ ಥರ ಇತ್ತು. ಸೊ ಹೇಗೆ ಕಾಣ್ತಿದ್ರು ವಿಷ್ಣು ಸರ್? ಅವ್ರು ಏನಂದರೆ, ನಾವು ಮೊದಲೇ ಬೌಂಡೆಡ್ ಸ್ಕ್ರಿಪ್ಟ್ನ ಕೊಟ್ಟರೆ ಅವರು ಕೂತ್ಕೊಂಡು ಫುಲ್ ಸ್ಟಡಿ ಮಾಡಿಕೊಂಡು ಬಂದ್ರು. ಅವ್ರಿಗೆ ಏನಂದರೆ, ಒಂದು ಸರಿ ನಾವು ರೀಡಿಂಗ್ ಕೊಟ್ಬಿಟ್ಟು ಇದಾದಮೇಲೆ ಸರ್ ಇದನ್ನು ಬಿಟ್ಬಿಟ್ಟು ಇದು ಸೀನ್ಸ್ ಅಂದ ತಕ್ಷಣ ಅಲ್ಲೇನು ಕರೆಕ್ಷನ್ ಇದ್ರೆ ಆಗಲೇ ಹೇಳ್ಬಿಟ್ಟು ಮಾಡಿಬಿಡೋರು. ಡನ್ ನಂತರ ಒಂದು ಸರಿ ಹಿಂಗೆ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ಶೂಟಿಂಗ್ ಸೆಟ್ಟಲ್ಲೇ. ಅದ್ರ ಬಗ್ಗೆ ಅವರು ಏನು ಮಾತಾಡ್ತಾ ಇರಲಿಲ್ಲ. ನಾಳೆ ಹೋಗ್ತಾರೆ, ನಾಳೆ ಏನು ಸೀನ್ ತೆಗಿತೀವಿ, ಹಿಂದಿನ ದಿವಸ ನಾವು ನಾಳೆ ಏನು ಸೀನ್ ಅಂದರೆ, ಸರ್ ಇಂಥ ಸೀನ್ ಹಿಂಗೆ ತೆಗಿತಿದ್ದೀವಿ ಅಂದರೆ ಆ ಸೀನ್ ತಕ್ಕಾಗಿ ಆ ಮೂಡಲ್ಲಿ ಪ್ರಿಪೇರ್ ಆಗಿ ಬರೋರು. ಆ ಖುಷಿಯಾಗಿರೋ ಸೀನ್ ತೆಗಿಬೇಕಂದ್ರೆ ಬೆಳಗ್ಗೆ ಬರೋವಾಗಲಿ ಇಳಿಯುವಾಗಲಿ ಹಲೋ ಹಂಗೆ ಅಂದ್ಕೊಂಡು ಖುಷಿಯಾಗೇ ಇರೋರು. ನಾವು ಯಾವ್ದನ್ನ ಸೀರಿಯಸ್ ಸೀನ್ ತೆಗಿತೀವಿ ಅಂದರೆ ನಮ್ಮ ಯೂನಿಟಲ್ಲಿ ಎಲ್ಲ ಗೊತ್ತಾಗ್ಬಿಡೋದು, ಎಲ್ಲ ಹುಷಾರಾಗಿರಪ್ಪ ಇವತ್ತು ಈ ಸೀನು ಮೂಡಿದೆ ಅಂದ ತಕ್ಷಣ ಯಾರಿಲ್ಲ ಅಂದರೆ ಎಲ್ಲ ಸೈಲೆಂಟ್ ಆಗಿರೋರು. ಸೊ ಅಲ್ಲಿ ಅಟ್ಮಾಸ್ಫಿಯರಲ್ಲಿ ಅವ್ರ ಜೊತೆ ವರ್ಕ್ ಮಾಡಿರೋರಿಗೆಲ್ಲ ಗೊತ್ತಿರೋದು. ಅಂದರೆ ಒಬ್ಬ ಆರ್ಟಿಸ್ಟು ಯಾವ ಪಾತ್ರ ಇದೆ ಆ ಪಾತ್ರದ ಒಳಗಡೆ ಇಳಿದು ಬಿಡ್ತಾಯಿದ್ರು. ಸೆಟ್ಟಿಗೆ ಬರೋಕ್ಕೆ ಮುಂಚೆನೇ ಆ ಪಾತ್ರದಲ್ಲಿ ಅವರು ಇಳಿತಾ ಇದ್ರಲ್ಲ, ಅದೊಂದು ನೋಡಿರ್ತಕ್ಕಂಥದ್ದು. ಸಿನಿಮಾದಲ್ಲಿ ಅವ್ರಿಗೆ ಇಷ್ಟ ಆದಂಥದ್ದು ಯಾವುದಾದ್ರೂ ಸೀನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ರೆ ಇದು ತುಂಬ ಇಷ್ಟ ಆಯಿತು ನಾಗಣ್ಣ ಅಂತ ಹೇಳ್ಬಿಟ್ಟು? ಅದು ಬೇಕಾದಷ್ಟಿದೆ ಮೇಡಮ್, ಬೇಕಾದಷ್ಟಿದೆ. ನಾನು ಹೇಳಿದ್ರೆ ಮಾತಾಡೋದಕ್ಕೆ ಇದೆ, ಸೀನ್ ಇದೆ. ಹಲೋ ಡ್ಯಾಡಿದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದೆಲ್ಲ ಇದರಲ್ಲೂ ಬೇಕಷ್ಟಿದೆ, ಹೇಳ್ತೀನಿ ಇನ್ನೊಂದು ದಿವಸ. ಅದ್ಭುತವಾದ ಆ್ಯಂಡ್ ಥ್ಯಾಂಕ್ ಯು ಫಾರ್ ಇದೊಂದು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಿಮಗೆ ಥ್ಯಾಂಕ್ಸು. ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಿರ್ದೇಶಕರಾದ ನಾಗಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ.